ಡಾಕ್ಟರ್ ಸಿ.ಎನ್. ಮಂಜುನಾಥ್ ದಂಪತಿ ಈಗ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಪದ್ಮನಾಭನಗರದ ಸಹಕಾರಿ ವಿದ್ಯಾಕೇಂದ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಮತ್ತು ಅವರ ಧರ್ಮಪತ್ನಿ ವೋಟ್ ಮಾಡಿರೋದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ವೋಟಿಂಗ್ ಇರೋದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿದ್ಯಾಕೇಂದ್ರದಲ್ಲಿ ಬೆಂಗಳೂರು ಸೌತ್ಗೆ. ಸದ್ಯಕ್ಕೆ ಹಕ್ಕು ಚಲಾಯಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹಾಗೇನೆ ಅವರ ಧರ್ಮಪತ್ನಿ ಈಗ ಮತಗಟ್ಟೆಗೆ ಆಗಮಿಸಿದ್ದಾರೆ, ಹಕ್ಕು ಚಲಾಯಿಸಿದ್ದಾರೆ. ಪದ್ಮನಾಭನಗರದ ವಿದ್ಯಾಕೇಂದ್ರಕ್ಕೆ ಅವರು ಆಗಮಿಸಿ ವೋಟ್ ಮಾಡಿರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರು ಮತಕೇಂದ್ರಕ್ಕೆ ಬರ್ತಾ ಇದ್ದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ 14 ಕ್ಷೇತ್ರಗಳಲ್ಲಿ ಯಾವ ರೀತಿ ಬಿರುಸಿನ ಮತದಾನ ನಡೆದಿದೆ. ಕೆಲವು ಕಡೆ ತಾಂತ್ರಿಕ ದೋಷ ಕೂಡ ಕಾಣಿಸಿಕೊಂಡಿರೋದು. ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ ಬೆಂಗಳೂರು ಲೋಕಸಭಾ ವ್ಯಾಪ್ತಿಯಲ್ಲಿ, ಬೆಂಗಳೂರು ಉತ್ತರ ಆಗಿರಬಹುದು, ಕೇಂದ್ರ ಆಗಿರಬಹುದು, ದಕ್ಷಿಣ ಆಗಿರಬಹುದು, ಇಲ್ಲಿ ಎಲ್ಲ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗಳಿಗೆ ಧಾವಿಸ್ತಾ ಇದ್ದಾರೆ. ಇನ್ನು ಈಗ ತಾವು ಗಮನಿಸ್ತಾ ಇರಬಹುದು, ಅನೇಕ ಸೆಲೆಬ್ರಿಟಿಗಳು, ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ಬರ್ತಾ ಇದ್ದಾರೆ, ಹಕ್ಕು ಚಲಾಯಿಸ್ತಾ ಇದ್ದಾರೆ, ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮತಗಟ್ಟೆಗಳಿಗೆ ಬನ್ನಿ, ತಮ್ಮ ಹಕ್ಕು ಚಲಾಯಿಸಿ ಅಂತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ದಂಪತಿ ಕೂಡ ಹಕ್ಕು ಚಲಾಯಿಸಿದ್ದಾರೆ. ನೋಡಿ, ಒಂದೇ ಕುಟುಂಬದ 85 ಮಂದಿ ಮತ ಚಲಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅವಿಭಕ್ತ ಕುಟುಂಬ ಮತದಾನ ಮಾಡಿರೋದು. ನಗರದ ಬಾದಾಮ್ ಕುಟುಂಬ ಸದಸ್ಯರು ಬರೋಬ್ಬರಿ 85 ಜನ, 85 ಮಂದಿ ಒಂದೇ ಫ್ಯಾಮಿಲಿಯಲ್ಲಿ ಇರುವಂಥವರು ಹಕ್ಕು ಚಲಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಒಂದು ಅವಿಭಕ್ತ ಕುಟುಂಬ ಇದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಗರದ ಬಾದಾಮ್ ಕುಟುಂಬ ಸದಸ್ಯರು ಹಕ್ಕು ಚಲಾಯಿಸಿದ್ದಾರೆ. 85 ಜನ ಅತ್ಯಂತ ಸಂತಸದಿಂದ ತಾವು ಹಕ್ಕು ಚಲಾವಣೆ ಮಾಡಿರುವಂತಹ ಗುರುತನ್ನು ಕೂಡ ಮಾಧ್ಯಮಗಳ ಮುಂದೆ ತೋರಿಸ್ತಾ ಇದ್ದಾರೆ. ಈ ಮೂಲಕ ಇದು ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್. ಯಾರೆಲ್ಲ ಹಕ್ಕು ಚಲಾವಣೆಯಿಂದ ತಪ್ಪಿಸ್ಕೊಡ್ತಾರೆ ಅಥವಾ ಹಾಲಿಡೇ ಅಂತ ಎಲ್ಲೋ ಹೋಗ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಮತದಾನ ಪವಿತ್ರವಾದಂತಹ ಹಕ್ಕು, ಅದನ್ನು ವಿದೌಟ್ ಫೇಲ್ ಚಲಾವಣೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸ ಈ ಜಾಯಿಂಟ್ ಫ್ಯಾಮಿಲಿಯಿಂದ ಆಗ್ತಾ ಇದೆ. 85 ಜನ ಒಂದೇ ಕುಟುಂಬದ ಸದಸ್ಯರು ಇವರೆಲ್ಲರೂ ಹಕ್ಕು ಚಲಾಯಿಸಿದ್ದಾರೆ. ನಾವೀಗ ಚಿಕ್ಕಬಳ್ಳಾಪುರ ನಗರದಲ್ಲಿದ್ದೇವೆ. ಇವತ್ತು ಒಂದು ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ. ಇವತ್ತು ಮತದಾನ ಮಾಡೋದಕ್ಕೆ ಒಂದೇ ಕುಟುಂಬದ 80ಕ್ಕೂ ಹೆಚ್ಚು ಜನ ಬಂದು ಮತ ಹಾಕಿರುವಂಥದ್ದು. ಇದು ಮೊದಲೇ ಅಲ್ಲ, ಇದು ಪ್ರತಿ ಬಾರಿ ಒಂದು ಚುನಾವಣೆ ಏನು ನಡೆಯುತ್ತೆ ಆ ಪ್ರತಿ ಚುನಾವಣೆ ಟೈಮಲ್ಲೂ ಮತದಾನ ಮಾಡಲು ಒಂದೇ ಕುಟುಂಬ ಅಂದರೆ 80ಕ್ಕೂ ಹೆಚ್ಚು ಜನ ಇರೋ ಒಂದು ಕುಟುಂಬ ಬಂದು ಮತ ಹಾಕ್ತಾರೆ. ಇದರಲ್ಲಿ ಒಬ್ಬರು ಸಹ ಮಿಸ್ ಆಗಲ್ಲ. ಒಂದೇ ಸಮ ಬರ್ತಾರೆ, ಒಂದೇ ಥರ ಒಂದೇ ಲೈನಲ್ಲಿ ನಿಂತು, ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ವೋಟ್ ಹಾಕ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಹಿರಿಯರು ಅಂತಿದ್ದಾರೆ, ಅವ್ರ ಬಳಿನೇ ಕೇಳೋಣ ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಲಕ್ಷ್ಮೀರಾಮ್ ಅಂತ. ನಾವು ಚಿಕ್ಕಬಳ್ಳಾಪುರ ಬಾದಾಮ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು 85 ಜನ ಒಟ್ಟಿಗೆ ಇದ್ದೇವೆ. ಪ್ರತಿ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ, ಲೋಕಸಭೆ ಎಲೆಕ್ಷನ್ ನಾವೆಲ್ಲ ಒಟ್ಟಿಗೆ ಮತದಾನ ಮಾಡಿ ಬರ್ತಾ ಇದ್ದೀವಿ. ಇದು ನಮಗೊಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಿ. ಬೇಕೆಂದ್ರೆ ಎಲ್ಲ ಧರ್ಮದವರು ಇದರಲ್ಲಿ ಸೇರ್ತಾರೆ. ಈಗ ಬೇರೆ ಬೇರೆ ಧರ್ಮದವರು ಅವರ ಸಪ್ರೇಟ್ ಹಬ್ಬಗಳಿರುತ್ತೆ, ಇದಾಗಲ್ಲ. ಎಲ್ಲರಿಗೂ ಸೇರೋದ್ರಿಂದ ಇದನ್ನು ಒಂದು ಹಬ್ಬದ ಮಾದರಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇವರೆಲ್ಲ ಒಂದೇ ಫ್ಯಾಮಿಲಿ ಆದರೂ ಒಂದು ವಿವಿಧ ರೀತಿಯ ಒಂದು ಕೆಲಸ ಆಗಿರ್ಬೋದು, ಮತ್ತು ಸಾಫ್ಟ್ವೇರ್ ಇಂಜಿನಿಯರು ಇದ್ದಾರೆ, ಇದರಲ್ಲಿ ಬೇರೆ ಥರ ಕೆಲಸ ಮಾಡಿಕೊಂಡು, ಮತ್ತು ಬಟ್ಟೆ ಅಂಗಡಿ ಇರ್ಬೋದು, ಜ್ಯುವೆಲರಿ ಶಾಪ್, ಅದು ಎಲ್ಲ ಥರದ ಅಂಗಡಿಗಳಿದೆ. ಆದರೂ ಮತದಾನ ಮಾಡಲು ಅಂತೂ ಎಲ್ಲರೂ ಸಹ ಒಂದೇ ಜೊತೆಗೂಡಿ ಬರ್ತಾರೆ. ಈಗ ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರ ಜೊತೆ ಕೇಳೋಣ. ಮೇಡಮ್ ಹೇಳಿ, ಏನು ಅನಿಸುತ್ತೆ ನಿಮಗೆ ಈ ಥರ ಎಲ್ಲ? ಮತದಾನ ಅನ್ನೋದು ನಮಗೆ ಸಂವಿಧಾನ ಕೊಟ್ಟಿರೋ ಹಕ್ಕು ಮತ್ತು ಕರ್ತವ್ಯ. ಈ ದಿನ ನಾವು ಮತದಾನ ಮಾಡಿ ನಮ್ಮ ಕರ್ತವ್ಯನ ನೆರವೇರಿಸಿದ್ದೀವಿ ಮತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ದೀವಿ. ಎಲ್ಲರ ಜೊತೆಯಲ್ಲಿ ಮತದಾನ ಮಾಡಿ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಿದೆ. ಇದು ಇವ್ರು ಹೇಳ್ತಾರೆ ಖುಷಿಯಾಗಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಜೊತೆ ಇನ್ನೊಬ್ರು ಮಾತಾಡ್ಸೋಣ, ಅವ್ರಿಗೆ ಏನು ಅನಿಸುತ್ತೆ ಅಂತ. ಈ ಥರ ಒಟ್ಟಾಗಿ ಬರ್ತಿರಲ್ಲ, ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ನಾವು ಕುಟುಂಬದ ಎಲ್ಲರೂ ಒಂದೇ ಗೂಡಿ ಬರೋದ್ರಿಂದ ತುಂಬ ಖುಷಿ ಆಗುತ್ತೆ.
ಹಕ್ಕು ಚಲಾಯಿಸೋದು ನಮ್ಮ ಹಕ್ಕು. ನೀವು ಈ ಥರ ಯಾವಾಗಲೂ ಸೇರ್ತೀರಾ ಒಟ್ಟಾಗಿ 100? ಸೇರ್ತೀವಿ, ಟೆಂಪಲ್ಗೆ ಅದಕ್ಕೆಲ್ಲ ಹೋಗೋದಕ್ಕೆ ಸೇರ್ತೀವಿ. ಮತದಾನಕ್ಕಿನ್ನ ಖುಷಿಯಾಗಿ ಎಲ್ಲರೂ ಜೊತೆಲಿ ಬಂದು ಓಟ್ ಹಾಕ್ತೀವಿ. ಏನೆಲ್ಲ ಕೆಲಸ ಮಾಡ್ತಾರೆ, ಏನೆಲ್ಲ ಅಂಗಡಿಗಳು ಇಟ್ಕೊಂಡವ್ರೆಲ್ಲ? ಆಲ್ಮೋಸ್ಟ್ ಎಲ್ಲರದು ಬಟ್ಟೆ ಅಂಗಡಿನ ಸರ್. ಹೌದು. ಇದು ಇವ್ರ ಮಾತಾಗಿದೆ. ಏನಂದರೆ ಮತ ಹಾಕೋದಕ್ಕೆ ಎಲ್ಲರೂ ಸೇರಿ ಒಟ್ಟಾಗಿ ಸೇರ್ತೀವಿ, ಮತ್ತು ಮತ ಹಾಕಿದ್ದು ಆದ ಕೂಡಲೇ ನಮ್ಮ ಕೆಲಸ ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ.